ನಮ್ಮೂರ ವಾರ್ತೆಗೆ ಸ್ವಾಗತ. ಗುರುವಾನ್ಕೆರೆಯಲ್ಲಿದೆ 800 ವರ್ಷಗಳ ಹಳೆಯ ದೇವಸ್ಥಾನ. ಚುನಾವಣಾ ಆಯೋಗದ ಮಹತ್ವದ ಹೆಜ್ಜೆ. ಸಂಸ್ಕೃತಿಯ ಪ್ರತೀಕ ಮಂಜೂಷ ವಸ್ತು ಸಂಗ್ರಹಾಲಯ. SSLC ಪರೀಕ್ಷಾ ತಯಾರಿ. ಇವಿಷ್ಟು ಹೈಲೈಟ್ಸ್ ಜೊತೆ ಬಂದಿದ್ದೀನಿ. ನಾನು ಅರ್ಚಿತ್ ಜೈನ್ ಸಂಸ್ಥೆ. ಇದೀಗ ಹೆಡ್ಲೈನ್ಸ್. ಗುರುವಾನ್ಕೆರೆಯಲ್ಲೊಂದು ಐತಿಹ್ಯ ಕ್ಷೇತ್ರ, ಕಲಿಯುಗದ ಕೈಲಾಸ ಎಂದೇ ಪ್ರಸಿದ್ಧಿಯಾಗಿರುವ ದೇವಸ್ಥಾನ. ಯುವ ಜೋಡಿಗಳ ಪಾಲಿಗಿದು ವಿಶೇಷ ಕ್ಷೇತ್ರ. ಸದ್ಯದಲ್ಲೇ ಆಧಾರ್ ವೋಟರ್ ಲಿಂಕ್. ಚುನಾವಣಾ ಆಯೋಗದಿಂದ ಮತ್ತೊಂದು ಹೆಜ್ಜೆ. ಮತದಾನ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆ. ಧರ್ಮಸ್ಥಳದಲ್ಲಿದೆ ಏಕ ವ್ಯಕ್ತಿ ವಸ್ತು ಸಂಗ್ರಹಾಲಯ. ಅಪರೂಪ ವಸ್ತುಗಳ ತಾಣ ಈ ಮ್ಯೂಸಿಯಂ. ಇಂಡಿಯನ್ ಬುಕ್ಸ್ ಆಫ್ ರೆಕಾರ್ಡ್ ವತಿಯಿಂದ ಮನ್ನಣೆ. SSLC ಪರೀಕ್ಷಾ ತಯಾರಿ. ಒತ್ತಡ ತೆಗೆದುಕೊಳ್ಳದಂತೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ. ಪರೀಕ್ಷಾ ತಯಾರಿಯ ಕುರಿತು ವಿಶೇಷ ಸಂದರ್ಶನ. ಗುರುವಾನ್ಕೆರೆಯಲ್ಲಿರುವ 800 ವರ್ಷಗಳ ಹಳೆಯ ದೇವಸ್ಥಾನವೊಂದು ತನ್ನ ಐತಿಹ್ಯದಿಂದ ಭಕ್ತಾದಿಗಳನ್ನ ಸೆಳಿತಾ ಇದೆ. ಇದೀಗ ಜೀರ್ಣೋದ್ಧಾರಗೊಂಡಿರುವ ಈ ದೇವಸ್ಥಾನ ಯಾವುದು, ಇಲ್ಲಿನ ವಿಶೇಷತೆಗಳೇನು ಎನ್ನುವ ಮಾಹಿತಿ ಈ ವಿಡಿಯೋದಲ್ಲಿದೆ. ನಾವಿಂದು ಗುರುವಾನ್ಕೆರೆ ಸಮೀಪದಲ್ಲಿರುವ ಶ್ರೀ ಕ್ಷೇತ್ರ ಆರಮಲೆ ಬೆಟ್ಟದಲ್ಲಿದ್ದೇವೆ. ಬನ್ನಿ ಇಲ್ಲಿನ ಇತಿಹಾಸ ಮತ್ತು ಸ್ಥಳ ಪುರಾಣಗಳ ಬಗ್ಗೆ ತಿಳಿದುಕೊಂಡು ಬರೋಣ. ಗುರುವಾನ್ಕೆರೆಯಿಂದ ಬೇಣೂರು ಮಾರ್ಗವಾಗಿ ಸುಮಾರು 1 ಕಿಲೋಮೀಟರ್ ಸಾಗಿದ್ರೆ ಸಿಗುವ ಅರಮಲೆ ಬೆಟ್ಟದಲ್ಲಿ ಕೊಡಮನಿ ತಾಯ ದೈವನೆಲೆ ನಿಂತಿದೆ. ಸಂಕ್ರಾಂತಿಯಂದು ನೂರಾರು ಭಕ್ತರು ಇಲ್ಲಿಗೆ ಭೇಟಿ ನೀಡ್ತಾರೆ. ದೇವಸ್ಥಾನ ಅರಮಲೆ ಬೆಟ್ಟ. ಈ ಅರಮಲೆ ಬೆಟ್ಟ ದೇವಸ್ಥಾನವು ಕಲಿಯುಗದ ಕೈಲಾಸವೆಂದೇ ಹೆಸರುವಾಸಿಯನ್ನ ಪಡೆದಿದೆ. ಈ ಅರಮಲೆ ಬೆಟ್ಟವನ್ನ ಅರಮಲೆ ಬೆಟ್ಟಕ್ಕೆ ಕೊಡಮಣಿ ಬರಿಕೆಯಿಂದ, ಅಂದ್ರೆ ಕೊಡಮಣಿ ತಾಯ ಬರಿಕೆಯಲ್ಲಿ ದೈವದ ನೇಮೋತ್ಸವ ಅಲ್ಲಿ ನಡೆದು ಅಲ್ಲಿಂದ ಪಡ್ಯಾರ ಬೆಟ್ಟವನ್ನ ಸ್ಥಾನವನ್ನ ಪಡೆದು ಅಲ್ಲಿ ಪಡ್ಯಾರ ಬೆಟ್ಟದಲ್ಲಿ ಒಂದು ತೆಂಗಿನಕಾಯಿಯನ್ನ ಒಡೆಯುವಂತಹ ಸಂದರ್ಭದಲ್ಲಿ ಅರ್ಧ ಹೋಳಿನಲ್ಲಿ ಅಲ್ಲಿ ಪಡ್ಯಾರ ಬೆಟ್ಟದಲ್ಲಿ ತೆಂಗಿನಕಾಯಿ ಅರ್ಧ ಹೋಳು ಅಲ್ಲಿ ಬಿದ್ದು ಅಲ್ಲಿ ಒಂದು ತೆಂಗಿನ ಮರ ಹುಟ್ಟಿ, ಹಾಗೆ ಅರ್ಧ ಹೋಳು ಇಲ್ಲಿ ಅರಮಲೆ ಬೆಟ್ಟದಲ್ಲಿ ಕವುಚಿ ಬಿದ್ದು ಇಲ್ಲಿ ತೆಂಗಿನ ಮರವನ್ನು ಬಹಳ ವರ್ಷದಿಂದ ಫಲಭರಿತವಾಗಿರುವಂತಹ ಒಂದು ತೆಂಗಿನ ಮರ ಹುಟ್ಟಿತು ಒಂದು ಇತಿಹಾಸ ಇದೆ ಈ ಅರಮಲೆ ಬೆಟ್ಟಕ್ಕೆ. ಈ ವರ್ಷದ ಫೆಬ್ರವರಿಯಲ್ಲಿ ದೈವಸ್ಥಾನದ ಬ್ರಹ್ಮಕುಂಭಾಭಿಷೇಕವು ವೈಭವದಿಂದ ನಡೆದಿದೆ. ದೈವಸ್ಥಾನವನ್ನ ಪುನರ್ ನಿರ್ಮಾಣ ಮಾಡಲಾಗಿದ್ದು, ಶಾಶ್ವತ ಮೇಲ್ಚಾವಣಿ, ಅನ್ನಛತ್ರ, ಬಾವಿ ಮತ್ತು ಇನ್ನಿತರ ವಿನ್ಯಾಸದಿಂದ ಭಕ್ತರ ಗಮನ ಸೆಳೆಯುತ್ತಿದೆ. ಈ ಕ್ಷೇತ್ರವು ಜಾನುವಾರುಗಳ ಕಾಯಿಲೆ ಪರಿಹಾರದ ಹಿನ್ನೆಲೆಯಲ್ಲಿ ಪ್ರಸಿದ್ಧಿಯಾಗಿದೆ. ಅವಿವಾಹಿತರು ಇಲ್ಲಿಗೆ ಎಳೆನೀರು ಮಲ್ಲಿಗೆಯನ್ನ ಹರಕೆ ರೂಪದಲ್ಲಿ ಸಮರ್ಪಿಸಿದರೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಎನ್ನುವ ನಂಬಿಕೆ ಇದೆ. ಮಕ್ಕಳಿಲ್ಲದವರು ದೈವಕ್ಕೆ ಬೆಳ್ಳಿಯ ಹರಕೆ ಸಮರ್ಪಿಸಿ ಇಲ್ಲಿ ಸಂತಾನ ಭಾಗ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಇಂತಹ ಅದೆಷ್ಟೋ ಐತಿಹಾಸಿಕ ಸ್ಥಳಗಳು ನಮ್ಮ ಸುತ್ತಮುತ್ತಲೂ ಇವೆ. ಇವುಗಳಿಗೆ ಭೇಟಿ ನೀಡುವುದರೊಂದಿಗೆ ಇವುಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಕ್ಯಾಮ್ರಾ ಪರ್ಸನ್ ಆದಿತ್ಯ ಮಯ್ಯ ಜೊತೆ ಶ್ರುತಾ ಜೈನ್, ನಮ್ಮೂರ ವಾರ್ತೆ, ಪತ್ರಿಕೋದ್ಯಮ ವಿಭಾಗ, SDMC ಉಜಿರೆ. ದೇಶಾದ್ಯಂತ ಈಗ ಆಧಾರ್ ಕಾರ್ಡ್ ಮತ್ತು ವೋಟರ್ ಐಡಿಯ ಲಿಂಕ್ ಕುರಿತಾದ ಸುದ್ದಿಗಳೇ ಹರಿದಾಡ್ತಾ ಇದೆ. ಹೊಸದಾಗಿ ಆಯ್ಕೆಗೊಂಡಿರುವ ಚುನಾವಣಾ ಆಯುಕ್ತರು ಕೂಡ ಈ ಪ್ರಕ್ರಿಯೆಗೆ ಸಾಕಷ್ಟು ವೇಗವನ್ನ ನೀಡಿದ್ದಾರೆ. ಇದರ ಕುರಿತಾದ ಒಂದು ವಿಶ್ಲೇಷಣಾತ್ಮಕ ವರದಿ ನಿಮ್ಮ ಮುಂದೆ. ದೇಶದ ಮತದಾನ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಯನ್ನು ತರುವ ನಿಟ್ಟಿನಲ್ಲಿ ಕೇಂದ್ರ ಚುನಾವಣಾ ಆಯೋಗ ಆಧಾರ್ ಕಾರ್ಡ್ ಜೊತೆಗೆ ವೋಟರ್ ಐಡಿಯನ್ನು ಲಿಂಕ್ ಮಾಡುವ ಪ್ರಸ್ತಾವನೆಗೆ ವೇಗ ನೀಡಿದೆ. ಈ ಕುರಿತು ಚರ್ಚಿಸಲು ಕೇಂದ್ರ ಗೃಹ ಇಲಾಖೆಯ ಕಾರ್ಯದರ್ಶಿ ಜೊತೆಗೆ ಶಾಸಕಾಂಗ ಇಲಾಖೆಯ ಕಾರ್ಯದರ್ಶಿ ಹಾಗೂ ಆಧಾರ್ ಅಥಾರಿಟಿಯ CEO ಜೊತೆ ಸಭೆ ನಡೆಸಲಾಗಿದೆ. ಈ ನಿಟ್ಟಿನಲ್ಲಿ ಆಧಾರ್ ಕಾರ್ಡ್ ಜೊತೆಗೆ ವೋಟರ್ ಐಡಿಯನ್ನು ಲಿಂಕ್ ಮಾಡಿದರೆ ಯಾವೆಲ್ಲ ರೀತಿಯ ಅನುಕೂಲಗಳಾಗಬಹುದು, ಇದರಿಂದ ಯಾವ ರೀತಿಯ ದುಷ್ಪರಿಣಾಮಗಳಾಗಬಹುದು ಎನ್ನುವ ಚರ್ಚೆ ಜೋರಾಗಿ ನಡೀತಿದೆ. ಹಾಗಾಗಿ ಆಧಾರ್ ಕಾರ್ಡ್ ಜೊತೆ ವೋಟರ್ ಐಡಿಯನ್ನು ಲಿಂಕ್ ಮಾಡುವುದರಿಂದ ಏನೆಲ್ಲ ಅನುಕೂಲಗಳಾಗ್ತದೆ, ಏನೆಲ್ಲ ದುಷ್ಪರಿಣಾಮಗಳಾಗ್ತದೆ, ಇದರಿಂದ ಸಮಸ್ಯೆ ಹೆಚ್ಚಬಹುದಾ ಅಥವಾ ಸಮಸ್ಯೆ ಕಡಿಮೆಯಾಗಬಹುದಾ, ಎಲ್ಲ ವಿಷಯಗಳ ಕುರಿತು ಚರ್ಚೆ ಮಾಡೋಣ. ನಾನು ಅಕ್ಷಿತ್ ಕುಡುಪು, ಇದು ನಮ್ಮೂರ ವಾರ್ತೆ. ಆಧಾರ್ ಕಾರ್ಡ್ ಜೊತೆಗೆ ವೋಟರ್ ಐಡಿಯನ್ನು ಲಿಂಕ್ ಮಾಡಬೇಕು ಎನ್ನುವಂಥ ಪ್ರಸ್ತಾವ ಇಂದು ನಿನ್ನೆಯದಲ್ಲ.
ಒಂದು ದಶಕದ ಹಿಂದೆಯೇ ಆಗಿನ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಂತಹ ಎಚ್.ಎಸ್. ಬ್ರಹ್ಮ ಇವರು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಇಟ್ಟಿದ್ದರು. ಅದರಂತೆಯೇ ಕೇವಲ 3 ತಿಂಗಳಲ್ಲಿ ಒಟ್ಟು 38 ಕೋಟಿಯಷ್ಟು ಆಧಾರ್ ಕಾರ್ಡ್ ಜೊತೆಗೆ ವೋಟರ್ ಐ ಡಿಯನ್ನು ಲಿಂಕ್ ಕೂಡ ಮಾಡಿಯಾಗಿತ್ತು. ಆದರೆ ಪ್ರಕರಣ ಒಂದರಲ್ಲಿ ಸುಪ್ರೀಂ ಕೋರ್ಟ್ ಆಧಾರ್ ಕಾರ್ಡನ್ನು ಕೇವಲ ಸರ್ಕಾರಿ ಯೋಜನೆಗಳಿಗಷ್ಟೇ ಬಳಸಬೇಕು ಎನ್ನುವಂತಹ ತೀರ್ಪನ್ನು ನೀಡಿದ್ದರಿಂದಲಾಗಿ ಆಧಾರ್ ಕಾರ್ಡ್ ಜೊತೆಗೆ ವೋಟರ್ ಐ ಡಿಯನ್ನು ಲಿಂಕ್ ಮಾಡಬೇಕು ಎನ್ನುವ ಪ್ರಸ್ತಾವನೆಗೆ ಬ್ರೇಕ್ ಬಿತ್ತು. 2019ರಲ್ಲಿ ಈ ಪ್ರಸ್ತಾವನೆ ಮತ್ತೆ ಮುನ್ನೆಲೆಗೆ ಬಂತಾದರೂ ಕೂಡ ಚುನಾವಣಾ ಆಯೋಗ ತಾನೇ ರಿಸ್ಕ್ ತೆಗೆದುಕೊಳ್ಳದೆ ಕೇಂದ್ರ ಸರ್ಕಾರಕ್ಕೆ ಸಾಂವಿಧಾನಿಕ ತಿದ್ದುಪಡಿ ಮಾಡಿ ಎನ್ನುವ ಹಾಗೆ ಸೂಚನೆಯನ್ನು ನೀಡಿತ್ತು. ಅದರಂತೆ ಕೇಂದ್ರ ಸರ್ಕಾರ 2021ರಲ್ಲಿ ಪ್ರಜಾಪ್ರತಿನಿಧಿ ಕಾಯ್ದೆ 1950ಕ್ಕೆ ತಿದ್ದುಪಡಿ ಮಾಡುವ ಮೂಲಕ ಈ ಯೋಜನೆ ಯಶಸ್ವಿಯಾಗಿ ನಡೆಯುವ ಹಾಗೆ ನೋಡಿಕೊಳ್ತು. ಅದರಂತೆ ಇತ್ತೀಚೆಗಷ್ಟೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಆಯ್ಕೆಯಾಗಿರುವ ಜ್ಞಾನೇಶ್ ಕುಮಾರ್ ಇವರು ಈ ಯೋಜನೆಗೆ ಮತ್ತಷ್ಟು ವೇಗ ನೀಡುವ ನಿಟ್ಟಿನಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿದ್ದಾರೆ. ಆಧಾರ್ ಕಾರ್ಡ್ ಮತ್ತು ವೋಟರ್ ಐ ಡಿಯನ್ನು ಲಿಂಕ್ ಮಾಡೋದರಿಂದ ಬಹಳಷ್ಟು ಅನುಕೂಲಗಳಿವೆ. ಚುನಾವಣಾ ಅಕ್ರಮಗಳನ್ನು ತಡೆಯುವ ನಿಟ್ಟಿನಲ್ಲಿ ಆಧಾರ್ ಕಾರ್ಡ್ ಮತ್ತು ವೋಟರ್ ಐ ಡಿ ಜೋಡಣೆ ಎನ್ನಲಾಗುತ್ತಿದ್ದರೂ ಕೂಡ ಜನ್ಮ ದಿನಾಂಕದಲ್ಲಿನ ದೋಷಗಳು, ಹೆಸರಿನಲ್ಲಿರುವಂತಹ ದೋಷಗಳು ಇವೆಲ್ಲವನ್ನು ಕೂಡ ನಿವಾರಿಸುವುದಕ್ಕೆ ಆಧಾರ್ ಕಾರ್ಡ್ ಮತ್ತು ವೋಟರ್ ಐ ಡಿ ಲಿಂಕ್ ಮಾಡುವುದು ಅತಿ ಅಗತ್ಯ ಎನ್ನುವ ವಾದವನ್ನು ಕೂಡ ಮುಂದಿಡಲಾಗ್ತಾ ಇದೆ. ಅದರ ಜೊತೆಗೆ ಅಕ್ರಮ ಮತದಾರರು ಇವತ್ತು ಪ್ರಜಾತಂತ್ರ ವ್ಯವಸ್ಥೆಗೆ ದೊಡ್ಡ ಮಟ್ಟದಲ್ಲಿ ಸವಾಲಾಗಿದ್ದಾರೆ. ಒಂದು ಕ್ಷೇತ್ರದ ಫಲಿತಾಂಶವನ್ನು ನಿರ್ಧರಿಸುವಷ್ಟು ಮಟ್ಟಕ್ಕೆ ಅಕ್ರಮ ಮತದಾರರು ಬೆಳೆದಿರುವುದು ನಮ್ಮ ಪ್ರಜಾತಂತ್ರ ವ್ಯವಸ್ಥೆಗೆ ಬಡಿದಂತಹ ದೊಡ್ಡ ಕೊಡಲಿಯೇಟು ಎನ್ನುವ ಆತಂಕವನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಈ ಅಕ್ರಮ ಮತದಾರರನ್ನು ತಡೆಯುವ ನಿಟ್ಟಿನಲ್ಲಿ ಆಧಾರ್ ಕಾರ್ಡ್ ಮತ್ತು ವೋಟರ್ ಐ ಡಿಯನ್ನು ಜೋಡಣೆ ಮಾಡುವುದು ಅತಿ ಅಗತ್ಯ ಎನ್ನುವ ವಾದವನ್ನು ಕೂಡ ಮುಂದಿಡಲಾಗ್ತಾ ಇದೆ. ಇದಲ್ಲದೆಯೂ ಕೂಡ ವಿವಿಧ ಕ್ಷೇತ್ರಗಳಲ್ಲಿ ಒಂದೇ ಹೆಸರುಗಳು ಹಲವು ಬಾರಿ ನೋಂದಾವಣಿಯಾದದ್ದು ಕೂಡ ಚುನಾವಣಾ ಆಯೋಗಕ್ಕೆ ಒಂದು ದೊಡ್ಡ ಸವಾಲು. ಇವೆಲ್ಲವನ್ನು ಕೂಡ ನಿವಾರಿಸಲು ಆಧಾರ್ ಕಾರ್ಡ್ ಜೊತೆ ವೋಟರ್ ಐ ಡಿಯನ್ನು ಲಿಂಕ್ ಮಾಡಲೇಬೇಕಾದ ಅನಿವಾರ್ಯತೆಗೂ ಕೂಡ ಚುನಾವಣಾ ಆಯೋಗ ಬಿದ್ದಂತಿದೆ. ಕಾರ್ಡನ್ನು ವೋಟರ್ ಐ ಡಿ ಜೊತೆ ಲಿಂಕ್ ಮಾಡುವುದರಿಂದ ಎಷ್ಟು ಅನುಕೂಲಗಳಿವೆಯೋ ಅಷ್ಟೇ ಆತಂಕಗಳು ಕೂಡ ಇವೆ. ಆಧಾರ್ ಕಾರ್ಡ್ ಪೌರತ್ವದ ಪುರಾವೆಯಲ್ಲ. ಭಾರತದ ಪ್ರಜೆಯಾಗದೇ ಇರುವವರು ಕೂಡ ಆಧಾರ್ ಕಾರ್ಡನ್ನು ಹೊಂದಬಹುದು. ಆದರೆ ಮತದಾನ ಮಾಡಬೇಕು ಅಂತಾದಾಗ ಭಾರತದ ಪ್ರಜೆಯಾಗಿರಬೇಕಾದದ್ದು ಕಡ್ಡಾಯ. ಇದು ಇಕ್ಕಟ್ಟಿಗೆ ಸಿಲುಕಿಸುವಂತಹ ವಿಷಯ. ಇದರ ಜೊತೆಗೆ ನಾವು ಗಮನಿಸಬೇಕಾದಂತಹ ಪ್ರಮುಖ ವಿಷಯ ಏನು ಅಂತ ಹೇಳಿದರೆ, ಇತ್ತೀಚೆಗೆ ಪತ್ತೆಯಾದಂತಹ ಅಕ್ರಮ ವಲಸಿಗರಲ್ಲಿಯೂ ಆಧಾರ್ ಕಾರ್ಡ್ ಇತ್ತು. ಹಾಗಾಗಿ ಇದು ಮತ್ತೊಂದು ರೀತಿಯ ಅಕ್ರಮಕ್ಕೆ ಎಡೆ ಮಾಡಿಕೊಡಬಹುದು ಎನ್ನುವಂಥ ಆತಂಕ ಕೂಡ ಇದೆ. ಆಧಾರ್ ಅಥಾರಿಟಿನೇ ಹೇಳಿಕೊಂಡಂತೆ 12% ತಪ್ಪು ಮಾಹಿತಿ ಆಧಾರ್ ಡಾಟಾಬೇಸ್ನಲ್ಲಿದೆ. ಇವೆಲ್ಲವನ್ನು ಸರಿಪಡಿಸಿಕೊಂಡು ಸಕ್ರಮ ಮತದಾನಕ್ಕೆ ಮುನ್ನುಡಿ ಬರೆಯಬೇಕಾದದ್ದು ಚುನಾವಣಾ ಆಯೋಗದ ಮುಂದಿರುವಂಥ ಒಂದು ದೊಡ್ಡ ಸವಾಲು. ಹಾಗಾಗಿ ಈ ಸವಾಲುಗಳನ್ನು ಸ್ವೀಕರಿಸಿ ಚುನಾವಣಾ ಆಯೋಗ ಇದನ್ನು ಸರಿಪಡಿಸಬೇಕಾದಂಥ ಅಗತ್ಯ ಖಂಡಿತವಾಗಿಯೂ ಇದೆ. ಇದಕ್ಕಿಂತಲೂ ದೊಡ್ಡದಾದ ಮತ್ತೊಂದು ಆತಂಕ ಯಾವುದು ಅಂತ ಕೇಳಿದರೆ, ಆಧಾರ್ ಜೊತೆ ವೋಟರ್ ಐ ಡಿಯನ್ನು ಲಿಂಕ್ ಮಾಡಿದಾಗ ಎಲ್ಲ ದತ್ತಾಂಶಗಳು ಕೂಡ ಕೇಂದ್ರೀಕೃತವಾಗಿ ಲಭ್ಯವಾಗ್ತದೆ. ಇವನ್ನು ನಾವು ಗಮನಿಸಬೇಕು. ಕೇಂದ್ರೀಕೃತವಾಗಿ ಎಲ್ಲ ದತ್ತಾಂಶಗಳು ಲಭ್ಯವಾದಾಗ ಆಡಳಿತದಲ್ಲಿರುವಂಥ ಪಕ್ಷಕ್ಕೆ ಹೆಚ್ಚು ಅನುಕೂಲವಾಗುವಂಥ ಸಾಧ್ಯತೆ ಇದೆ ಎನ್ನುವಂತಹ ಒಂದು ದೊಡ್ಡ ಮಟ್ಟದ ಆತಂಕ ಕೂಡ ಇದೆ. ಈ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಸರಿಯಾಗಿ ಕಾರ್ಯನಿರ್ವಹಿಸುವುದು ಅತ್ಯಂತ ಅಗತ್ಯವಾಗಿದೆ. ಇಷ್ಟೆಲ್ಲ ಅಡ್ಡಿ, ಆತಂಕ, ಸವಾಲುಗಳಿದ್ದರೂ ಕೂಡ ಅಕ್ರಮ ಮತದಾನವನ್ನು ತಡೆಯುವ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಆಧಾರ್ ಕಾರ್ಡ್ ಮತ್ತು ವೋಟರ್ ಐ ಡಿಯನ್ನು ಲಿಂಕ್ ಮಾಡಬೇಕಾಗಿರುವ ಅನಿವಾರ್ಯತೆಗೆ ಸಿಲುಕಿದೆ. ವೈಯಕ್ತಿಕ ದತ್ತಾಂಶಗಳು ಸೋರಿಕೆಯಾಗದಂತೆ, ಮಾಹಿತಿ ಕಳವಾಗದಂತೆ ಮತ್ತು ಇನ್ನೂ ಹಲವು ಸಮಸ್ಯೆಯಾಗದಂತೆ ನೋಡಿಕೊಳ್ಳುವುದು ಚುನಾವಣಾ ಆಯೋಗದ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಕಾರ್ಯನಿರ್ವಹಿಸಿದ್ದೇ ಆದರೆ ಭಾರತದ ಪ್ರಜಾತಂತ್ರ ವ್ಯವಸ್ಥೆಗೆ ಗೆಲುವಾಗಬಹುದು ಎನ್ನುವುದು ನಾಗರಿಕರ ಅಭಿಪ್ರಾಯ ಕೂಡ. ಇವಿಷ್ಟು ಆಧಾರ್ ಕಾರ್ಡ್ ಮತ್ತು ವೋಟರ್ ಐ ಡಿಯ ಕುರಿತಾದಂತಹ ವಿಶ್ಲೇಷಣಾತ್ಮಕ ವರದಿ. ನಮಸ್ಕಾರ. ಧರ್ಮಸ್ಥಳದ ಮಂಜೂಷ ವಸ್ತು ಸಂಗ್ರಹಾಲಯ ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದ ಅಪೂರ್ವ ವಸ್ತುಗಳ ತಾಣ. ಇದು ಏಕವ್ಯಕ್ತಿ ವಸ್ತು ಸಂಗ್ರಹಾಲಯವಾಗಿದ್ದು ಪ್ರಾಚೀನ ಪರಂಪರೆಯ ಮಾದರಿಯಾಗಿ ಈ ನೆಲದ ಸಂಸ್ಕೃತಿಯನ್ನ ಪ್ರತಿಬಿಂಬಿಸ್ತಾ ಇದೆ. ಇದರ ಕುರಿತಾದ ಒಂದು ವ್ಲಾಗ್ ಇಲ್ಲಿದೆ. ಎಲ್ಲರಿಗೂ ನಮಸ್ಕಾರ. SDM ಬ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತು ಧರ್ಮಸ್ಥಳದಲ್ಲಿದ್ದೇವೆ. ಎಲ್ಲರಿಗೂ ಕೂಡ ಧರ್ಮಸ್ಥಳ ಅಂತ ಹೇಳಿದ್ರೆ ನೆನಪಾಗೋದು
ಮಂಜುನಾಥ ಸ್ವಾಮಿಯ ಸನ್ನಿಧಾನ. ಆದರೆ ನಾವಿವತ್ತು ಧರ್ಮಸ್ಥಳದಲ್ಲಿರುವಂತಹ ಏಕ ವ್ಯಕ್ತಿ ವಸ್ತು ಸಂಗ್ರಹಾಲಯದಲ್ಲಿದ್ದೇವೆ, ಅದುವೇ ಮಂಜುಷಾ ವಸ್ತು ಸಂಗ್ರಹಾಲಯ. ಮಂಜುಷಾ ಮ್ಯೂಸಿಯಂನ ನಾವು ಎಂಟರ್ ಆಗ್ತಿದ್ದ ಹಾಗೆ ನಮಗೆ ಸಿಗುವಂಥದ್ದು ಇಲ್ಲಿ ಒಂದು ಕಡೆ ಜಯ ಮತ್ತೆ ಇನ್ನೊಂದು ಕಡೆ ವಿಜಯ, ಈ ಎರಡು ದ್ವಾಲಪಾಲಕರ ಒಂದು ವಿಗ್ರಹ ಕೂಡ ಇದೆ. ಇದು ಕೂಡ ಹಲವಾರು ಶತಮಾನಗಳ ಹಿಂದಿನ ವಿಗ್ರಹ. ಇದನ್ನು ಕೂಡ ನಾವು ನೋಡ್ಬೋದು. ಇಲ್ಲಿ ಎಂಟ್ರೆನ್ಸ್ ಬಾಗಿಲು ದ್ವಾರಗಳು ಕೂಡ ಇದೆ. ಇದು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಸನ್ನಿಧಿಯ ಬಾಗಿಲು ಅಂತ ಹೇಳ್ತಾರೆ. ಅದೇ ರೀತಿ ನಮಗೆ ಇಲ್ಲಿ ಮೇಲ್ಗಡೆ ಒಂದು ಸುಮಾರು ಕೆತ್ತನೆಗಳನ್ನು, ಹಲವಾರು ವಿಶೇಷ ರೀತಿಯ ಕೆತ್ತನೆಗಳನ್ನು ಕೂಡ ನಾವು ಕಾಣ್ಬೋದು. ಅಲ್ಲಿ ನಾಗರ ಸರ್ಪದ ಒಂದು ಕೆತ್ತನೆ ಕೂಡ ಇದೆ. ಅದೇ ರೀತಿ ವಿಭಿನ್ನ ಶೈಲಿಯ ವಿಭಿನ್ನ ಪ್ರಕಾರಗಳ ಕೆತ್ತನೆಗಳನ್ನು ಕೂಡ ನಾವು ಕಾಣ್ಬೋದು. ಇದೆಲ್ಲವೂ ಕೂಡ ಇಲ್ಲಿ ಈ ಒಂದು ಏರಿಯಾದಲ್ಲಿರುವಂತಹ ವಸ್ತುಗಳು ಎಲ್ಲವೂ ಕೂಡ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಮುಂಚೆ ಬಳಸ್ತಿದ್ದಂತಹ ವಸ್ತುಗಳು. ಒಂದು ಸೈಡ್ನಲ್ಲಿ ನಮಗೆ ಮಂಜುನಾಥ ಸ್ವಾಮಿಯ ಸನ್ನಿಧಾನದ ಒಂದು ಗ್ರೈನೈಟ್ನ ಒಂದು ಕೆತ್ತನೆ, ಅಂದರೆ ಮಾರ್ಬಲ್ನ ಕೆತ್ತನೆ ಕೂಡ ಇಲ್ಲಿ ಇದೆ. ನೀವು ನೋಡ್ಬೋದು. ಅಚ್ಚುಕಟ್ಟಾಗಿ ಯಾವುದೇ ರೀತಿಯ ಒಂದು ಇದನ್ನು ನೋಡಿದರೆ ನಮಗೆ ತಕ್ಷಣಕ್ಕೆ ಮಂಜುನಾಥ ಸ್ವಾಮಿಯ ಸನ್ನಿಧಾನದ ಒಂದು ಎಂಟ್ರೆನ್ಸ್ ನೆನಪಾಗುವಂತಹ ಒಂದು ಸುಂದರವಾದ ಕೆತ್ತನೆ. ಹಾಗೆ ನಮಗೆ ಮುಂದೆ ಬರ್ತಾ ಇದ್ದ ಹಾಗೆ ಸಿಗುವುದು 19ನೇ ಶತಮಾನದ ಬಾಗಿಲುಗಳು. ಒಂದು ಬದಿಯಲ್ಲಿ ಅಣ್ಣಪ್ಪ ಬೆಟ್ಟದಲ್ಲಿರುವಂತಹ ಅಣ್ಣಪ್ಪ ದೇವಸ್ಥಾನದ ಒಂದು ಬಾಗಿಲುಗಳನ್ನು ನಾವು ನೋಡ್ಬೋದು. ಮತ್ತೊಂದು ಬದಿಯಲ್ಲಿ 19ನೇ ಶತಮಾನದ ಗಣಪತಿ ದೇವಾಲಯದ ಒಂದು ಬಾಗಿಲುಗಳನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಮತ್ತೊಂದು ಕಡೆ ವಿಶೇಷ ಆಕರ್ಷಣೆ ನಮ್ಮ ಮಂಜುಷಾ ಮ್ಯೂಸಿಯಂನಲ್ಲಿ ಇರುವುದಂತ ಹೇಳಿದ್ರೆ ನಮ್ಮ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಸಿಲಿಕಾನ್ನಿಂದ ಮಾಡಿದಂತಹ ಒಂದು ಪ್ರತಿಮೆ. ಅದನ್ನು ನೋಡಿದರೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರೇ ನಮ್ಮ ಕಣ್ಣೆದುರು ಬಂದಿದ್ದಾರೆ ಅನ್ನೋ ಒಂದು ಅನುಭವವನ್ನು ಕೊಡುವಂತಹ ಒಂದು ಸುಂದರವಾದ ಪ್ರತಿಕೃತಿ ನಮ್ಮ ಮಂಜುಷಾ ಮ್ಯೂಸಿಯಂನಲ್ಲಿ ನಾವು ಕಾಣ್ಬೋದು. ಅದೇ ರೀತಿ ಮುಂದೆ ಹೋದರೆ ನಮಗೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಒಂದು ದೇವಸ್ಥಾನದಲ್ಲಿ ಉಪಯೋಗಿಸಿದಂಥ ಎಲ್ಲ ವಸ್ತುಗಳು ಕೂಡ ಸಿಗುತ್ತೆ. ಅದರಲ್ಲಿ ವಿಶೇಷವಾಗಿದ್ದು ಅಂತ ಹೇಳಿದ್ರೆ ದೇವರ ಉತ್ಸವಕ್ಕೆ ಬಳಸ್ತಿದ್ದಂತಹ ಒಂದು ನಂದಿಯ ಪಲ್ಲಕ್ಕಿ. ಇದನ್ನ 1980ರ ಒಂದು ಆಸುಪಾಸಿನ ಒಂದು ವರ್ಷಗಳಲ್ಲಿ ಈ ನಂದಿ ಪಲ್ಲಕ್ಕಿಯ ಮೇಲೆ ಮಂಜುನಾಥ ಸ್ವಾಮಿಯನ್ನ ವಿರಾಜಮಾನರಾಗಿಸಿ ಈ ಪಲ್ಲಕ್ಕಿಯ ಮುಖೇನ ಮಂಜುನಾಥ ಸ್ವಾಮಿಯ ಉತ್ಸವಗಳನ್ನೆಲ್ಲ ನಾವು ಕೈಗೊಳ್ತಾ ಇದ್ವಿ. ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ಬಂದಂತಹ ಭಕ್ತರ ಹಸಿವನ್ನು ನೀಗಿಸುವ ಒಂದು ಮಹಾನ್ ಕಾರ್ಯದ ಒಂದು ಸಂಕೇತ ಅಂತ ಹೇಳ್ಬೋದು. ಇಲ್ಲಿ ನಾವು ನೋಡುವಂತಹ ಕಲ್ಲಿನ ಹಾಗೂ ತಾಮ್ರದ ಪಾತ್ರೆಗಳು ಎಷ್ಟು ದೊಡ್ಡ ಗಾತ್ರದಲ್ಲಿ ಪಾತ್ರೆಗಳನ್ನು ಮುಂಚಿನ ಕಾಲದಲ್ಲಿ ಬಳಸ್ತಾ ಇದ್ರು. ನೀರನ್ನು ಶೇಖರಣೆ ಮಾಡಲಿಕ್ಕಾಗಲಿ ಅಥವಾ ಅನ್ನವನ್ನು ಶೇಖರಣೆ ಮಾಡಲಿಕ್ಕಾಗಲಿ ಇಂತಹ ಹಲವಾರು ವಸ್ತುಗಳನ್ನು, ಇದೇ ರೀತಿಯ ಕಲ್ಲಿನ ಹಾಗೂ ತಾಮ್ರದ ಪಾತ್ರೆಗಳನ್ನು ಹಿಂದಿನ ಕಾಲದಲ್ಲಿ ನಮ್ಮ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅನ್ನಛತ್ರದಲ್ಲಿ ಬಳಸ್ತಾ ಇದ್ದಾರೆ. ನಾವು ನೋಡ್ತಾ ಇರುವಂಥದ್ದು ಇದು ಬ್ಲೂವೇಲ್ ಮೀನು ತಿಮ್ಮಿಂಗಲದ ಬೆನ್ನಿನ ಎಲುಬುಗಳು. 142 ಟನ್ಗಳ ಭಾರವನ್ನು ಹೊಂದಿರುವಂತಹ ಬ್ಲೂವೇಲ್, ಇದರ ಬೆನ್ನಿನ ಎಲುಬನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇದು 16 ಅಡಿ ಉದ್ದ ಇದೆ, ಹಾಗೆ 34 ಇಂಚು ಅಗಲವಿರುವಂತಹ ಬ್ಲೂವೇಲ್ನ ಬೆನ್ನಿನ ಎಲುಬು. ಇದೇ ರೀತಿಯ ಸುಮಾರು ವಸ್ತುಗಳನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ, ಅದನ್ನು ತೋರಿಸ್ತಾ ಹೋಗ್ತೀವಿ. ಬನ್ನಿ ಮುಂದಕ್ಕೆ ಹೋಗೋದು. ಅದೇ ರೀತಿ ಮುಂದಕ್ಕೆ ಹೋಗ್ತಾ ಇರುವಾಗ ನಮ್ಮ ಕಣ್ಣಿಗೆ ಬಿದ್ದದ್ದು ಮುಘಲರ ಶೈಲಿಯ ಒಂದು ಆರ್ಟ್ ಫಾರ್ಮ್. ಇದು ಪ್ರಳಯದ ಸಂದರ್ಭವನ್ನು ನಾವಿಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಒಂದಷ್ಟು ಜನ ಜೀವವನ್ನು ರಕ್ಷಿಸಲಿಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಇದೆಲ್ಲವನ್ನ ಕೂಡ ಆಮೆಯ ಚಿಪ್ಪಿನ ಮೇಲೆ ಈ ಮೊಘಲರ ಒಂದು ಶೈಲಿಯ ಚಿತ್ರವನ್ನು ಬಿಡಿಸಿದ್ದಾರೆ. ಇದನ್ನು ಒಂದು ಆಮೆಯ ಚಿಪ್ಪಿನ ಮೇಲೆ ಮಾಡಿರುವಂತಹ ಒಂದು ಕಲಾಕೃತಿ. ಇಂತಹ ವಿಶೇಷ ವಿಭಿನ್ನವಾದಂತಹ ಕಲಾಕೃತಿಗಳನ್ನಾಗಿರ್ಬೋದು ಅಥವಾ ವಸ್ತುಗಳನ್ನಾಗಿರ್ಬೋದು ನಿಮಗೆ ಕಾಣಲಿಕ್ಕೆ ಸಿಗುವಂಥದ್ದು ಕೇವಲ ಮಂಜುಷಾ ವಸ್ತು ಸಂಗ್ರಹಾಲಯ. ಮಂಜುಷಾ ವಸ್ತು ಸಂಗ್ರಹಾಲಯದ ಒಂದು ಕೇಂದ್ರ ಭಾಗದಲ್ಲಿ ಒಂದು ಮಿಡಲಲ್ಲಿರುವಂಥದ್ದು ಈ ಒಂದು ರಥ. ಈ ರಥ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಶ್ರೀ ಗಂಗಾಧರೇಶ್ವರ ಸ್ವಾಮಿಯ ದೇವಾಲಯದ ರಥ. 1842ರಲ್ಲಿ ಈ ರಥದ ಮೂಲಕ ಪ್ರಥಮವಾಗಿರುವಂತಹ ರಥೋತ್ಸವ ನಡೆಯುತ್ತೆ. ಇದು 13.4 ಅಡಿ ಎತ್ತರ ಇರುತ್ತೆ. ಇದರಲ್ಲಿ 5 ಅಂಕಣಗಳನ್ನು ನಾವು ಕಾಣ್ಬೋದು. ವಸ್ತು ಸಂಗ್ರಹಾಲಯವೇ ಒಂದು ವಿಭಿನ್ನ ವಸ್ತು ಸಂಗ್ರಹಾಲಯದ ಅದರಲ್ಲಿ ಇರುವಂಥ ಒಂದು ವಿಭಿನ್ನವಾದ ಸೆಕ್ಷನ್ಗೆ ನಾವು ಹೋಗ್ತಾ ಇದ್ದೀವಿ. ಈ ಸೆಕ್ಷನ್ನಲ್ಲಿ ನಾವು ಕಾಣ್ತಿರುವಂಥದ್ದು ಎಲ್ಲವೂ ಕೂಡ ದಂತದಿಂದ ಮಾಡಿರುವಂತಹ ಶಿಲ್ಪಗಳು, ಹಾಗೆ ಶಿಲೆಗಳು ಎಲ್ಲವೂ ಕೂಡ ದಂತದಿಂದ ಉಪಯೋಗಿಸಿದಂತಹ ದಂತದ ಮೂಲಕ ಮಾಡಿರುವಂತಹ ಕೆತ್ತನೆಗಳು. ಇಲ್ಲಿ ನಾವು ನೋಡ್ತಾ ಇರ್ಬೋದು ಆನೆಯ ದಂತಗಳು ಕೂಡ ಇದೆ. ಇಲ್ಲಿ ಶ್ರೀ ಶಿವ, ಗಾಯತ್ರಿ, ಭೂದೇವಿ, ವಿಷ್ಣು, ಹಾಗೆ ಸರಸ್ವತಿ ಮುಂತಾದ ದೇವರುಗಳ ಕೆತ್ತನೆಯನ್ನ ಕೇವಲ ದಂತದ ಮೂಲಕ ಇಲ್ಲಿ ಮಾಡಿ ಇಟ್ಟಿದ್ದಾರೆ. ಈ ಒಂದು ಮ್ಯೂಸಿಯಂನಲ್ಲಿ ಅದೆಷ್ಟೋ ವಿಶೇಷತೆಗಳಿದೆ ಅಂತ ಹೇಳ್ತಾ ಹೋದ್ರೆ ದಿನಗಳೇ ಸಾಕಾಗೋದಿಲ್ಲ. ಸೊ ಅದರಲ್ಲಿ ಮೇಯ್ನ್ ಆಗಿ ನಮ್ಮ ಕಣ್ಗಳನ್ನು ಅಟ್ರಾಕ್ಟ್ ಮಾಡುವಂಥದ್ದು ಇಲ್ಲಿ ನಾವು ಮೈಸೂರು ಪ್ಯಾಲೇಸ್ ಅನ್ನು ನೋಡ್ತಾ ಇದ್ದೀವಿ. ಸೊ ಇದು ಸಾಧಾರಣವಾಗಿ ಕಟ್ಟಿರುವಂತಹ ಮೈಸೂರು ಪ್ಯಾಲೇಸ್ಗಳಲ್ಲ, ಇದು
ಅರಳಿದ ಮೈಸೂರಿನ ಅರಮನೆ ಬೆಂಕಿ ಕಡ್ಡಿಯಲ್ಲಿ ಅರಳಿದಂಥ ಒಂದು ಮೈಸೂರಿನ ಅರಮನೆಯ ಚಿತ್ರವನ್ನು ನಾವು ನೋಡ್ತಾ ಇದ್ದೀವಿ, ಒಂದು ದೃಶ್ಯ. ಸೊ ಇದನ್ನು ಬೆಂಕಿ ಕಡ್ಡಿಯಿಂದ ಮಾಡಿರುವಂಥದ್ದು. ಕಳೆದ 50 ವರ್ಷದಿಂದ ನಾನು ವಸ್ತುಗಳನ್ನು ಸಂಗ್ರಹಿಸ್ತಾ ಇದ್ದೇನೆ. ಮೊದಲು ನಮ್ಮ ಮನೆಯ ಉಪ್ಪರಿಗೆಯಲ್ಲಿ ಸ್ವಲ್ಪ ಜಾಗದಲ್ಲಿ ಪ್ರದರ್ಶಿಸ್ತಾ ಇದ್ದೆವು. ಆದರೆ ಆ ಬಳಿಕ ನಾನು ಯಾವ ದೇಶಕ್ಕೆ ಹೋದರೂ ಕೂಡ ವರ್ಷಕ್ಕೊಮ್ಮೆ ನಾನು ಪ್ರವಾಸ ಮಾಡುವಾಗ ಬೇರೆ ಬೇರೆ ದೇಶಗಳಿಗೆ ಹೋಗ್ತೇವೆ. ಆದರೆ ಯಾವ ದೇಶಕ್ಕೆ ಹೋದರೂ ಕೂಡ ಅಲ್ಲಿ ಏನಾದರೂ ಕೆಲವು ವಸ್ತುಗಳನ್ನು ತರುವಂಥ ಅಭ್ಯಾಸ ನಾನು ಮಾಡಿದೆ. ಅದರಲ್ಲಿ ಭಾರತದಲ್ಲಿ ಕೂಡ ಅನೇಕ ವಸ್ತುಗಳನ್ನು ಸಂಗ್ರಹಿಸಿದ್ದೇವೆ. ಹೀಗೆ ಅನೇಕ ವಸ್ತುಗಳನ್ನು ಸಂಗ್ರಹ ಮಾಡಿ ಎಲ್ಲರೂ ನೋಡಿ ಅಲ್ಲಿ ಮಕ್ಕಳಿಗೆ, ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಯುವ ಜನಾಂಗಕ್ಕೆ ಮಹತ್ವದ ವಿಷಯಗಳನ್ನು ತಿಳಿಸಬೇಕು ಅಂತೇಳಿ ನಾನು ಮಾಡಿ. ಇದಕ್ಕೆ ನಮ್ಮ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ನವರು ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಒನ್ ಕಲೆಕ್ಷನ್ ಅಂತೇಳಿ ಒಬ್ಬೊಬ್ಬ ವ್ಯಕ್ತಿ ಹೇಗೆ ಬೇಕು ಸಂಗ್ರಹ ಅಂತೇಳಿ ಇದಕ್ಕೆ ದೊಡ್ಡ ಗೌರವ ಕೊಟ್ಟಿದ್ದಾರೆ. ಹೀಗಾಗಿ ಮ್ಯೂಸಿಯಂ ಮಾಡೋದು ಬಹಳ ಕಷ್ಟ. ಆದರೆ ಇವತ್ತು ರಿಜಿಸ್ಟ್ರೇಷನ್ನೆಲ್ಲ ವಿಂಗಡಣೆ ಮಾಡಿ ಕ್ಲಾಸಿಫೈ ಮಾಡಿ ಬೇರೆ ಬೇರೆ ವಸ್ತುಗಳ ಬಗ್ಗೆ ಮಾಹಿತಿ ಕೊಡುವ ಹಾಗೆ ಮತ್ತು ಸಣ್ಣ ಸಣ್ಣ ಬೋರ್ಡುಗಳ ಮೂಲಕ ಮಾಹಿತಿ ಕೊಡುವ ಹಾಗೆ. ನಾವಿಲ್ಲಿ ನಿಮಗೆ ತೋರಿಸಿರೋದು, ನೀವು ಇಲ್ಲಿ ನೋಡಿರೋದು ಮಂಜೂಷ ವಸ್ತು ಸಂಗ್ರಹಾಲಯದ ಕೇವಲ ಸ್ವಲ್ಪ ಭಾಗದ ಒಂದಷ್ಟು ವಿಚಾರಗಳನ್ನು, ಒಂದಷ್ಟು ಐಟಮ್ಗಳನ್ನು. ಸೊ ಇಲ್ಲಿ ಇದೇ ರೀತಿ ಹಲವಾರು ಐಟಮ್ಸ್ಗಳಿದೆ. ನಮ್ಮ ಸಂಪ್ರದಾಯವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಯನ್ನು ಎತ್ತಿ ಹಿಡಿಯುವಂತಹ ಅದೆಷ್ಟು ಆಯಾಮಗಳು, ಅದೆಷ್ಟು ವಸ್ತುಗಳು ಇಲ್ಲಿದೆ. ಸೊ ಧರ್ಮಸ್ಥಳವನ್ನು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಸನ್ನಿಧಾನವನ್ನು ಭೇಟಿ ನೀಡುವುದರ ಜೊತೆಗೆ ಇಲ್ಲಿ ಈ ಮ್ಯೂಸಿಯಂನ ನೀವೆಲ್ಲರೂ ಕೂಡ ತಪ್ಪದೆ ಭೇಟಿ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಧರ್ಮಸ್ಥಳದ ಈ ಮ್ಯೂಸಿಯಂಗೆ ಮೊನ್ನೆ ಅಷ್ಟೇ ರೀಸೆಂಟಾಗಿ ಇಂಡಿಯನ್ ಬುಕ್ಸ್ ಆಫ್ ರೆಕಾರ್ಡ್ ವತಿಯಿಂದ ಇದನ್ನು ಪರಿಗಣಿಸಿ ಇದಕ್ಕೆ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಸೊ ಇಂತಹ ಒಂದು ಅದ್ಭುತವಾದ ಮ್ಯೂಸಿಯಂ ನಿಮ್ಮ ಸುತ್ತಮುತ್ತ ಇದೆ. ಖಂಡಿತವಾಗಿಯೂ ಇದನ್ನು ಭೇಟಿ ನೀಡೋದನ್ನು ಮರಿಬೇಡಿ. ಧನ್ಯವಾದಗಳು. ಇದೀಗ ಸಣ್ಣದೊಂದು ಬ್ರೇಕ್ನ ನಂತರ ನಮ್ಮೂರ ವಾರ್ತೆ ಮತ್ತೆ ಮುಂದುವರಿಯುತ್ತೆ. It's just a college until you step inside. But when you start exploring, you will surely realize that it's a place where your aspirations come alive. Here, your creativity flourishes in a student-friendly environment. With infrastructure meeting the needs of every student from every stream. Why settle for ordinary when you can embark on an extraordinary journey? Are you ready to dive into endless opportunities? Join STM College Ajire. Let the journey begin. Standing here, I still feel the excitement of stepping into this place where every corner revealed endless opportunities for learning. Walking through these corridors, I can still hear the echoes of our conversation and laughter. In this learning space, it was all about exchanging ideas, each one reshaping our thought process. During every movie shoot, we captured stories we felt, learning the art of visual storytelling. Hidden in the quiet corner, this lab was a creative space. Hello, can you hear me? Was my first time holding a mic for P2C. The Student Lecture Series platform encouraged students to share their perspectives, meaningful discussions and talks. The canteen, where every cup of tea blended with laughter and gossip.
The gym was hub of strength, where we recharged our energy to face the challenges ahead. Broadcasting on community radio, I felt the power of my words connecting many hearts with one voice. The college has brought me this long way, but the memories made here still feels like it was yesterday. ಬ್ರೇಕ್ ನಂತರ ನಮ್ಮೂರ ವಾರ್ತೆಗೆ ಸ್ವಾಗತ. ವಿದ್ಯಾರ್ಥಿ ಜೀವನದ ಭವಿಷ್ಯವನ್ನ ರೂಪಿಸುವ SSLC ಪರೀಕ್ಷೆಗಳು ಪ್ರಾರಂಭವಾಗಿದೆ. ಯಾವುದೇ ರೀತಿಯ ಒತ್ತಡವಿಲ್ಲದೆ ಪರೀಕ್ಷೆಯನ್ನ ಎದುರಿಸುವ ನಿಟ್ಟಿನಲ್ಲಿ ಉಜಿರೆಯ SDM CBSE ಹೈಸ್ಕೂಲ್ನಲ್ಲಿ ತಯಾರಿಗಳು ನಡೀತಾ ಇದೆ. ಈ ಬಗ್ಗೆ ವಿದ್ಯಾರ್ಥಿಗಳಿಗೆ ಮುಖ್ಯ ಶಿಕ್ಷಕರ ಮಾರ್ಗದರ್ಶನದ ಕುರಿತಾದ ಒಂದು ವಿಶೇಷ ಸಂದರ್ಶನ ಇಲ್ಲಿದೆ. ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಉಜಿರೆಯ SDM CBSE ಹೈಸ್ಕೂಲ್ ನಲ್ಲಿದ್ದೇವೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ SSLC ಪರೀಕ್ಷೆ ಆರಂಭವಾಗಿದೆ. ಇದರ ಬಗ್ಗೆ ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಮನೋಹರ್ ನಾಯ್ಕ್ ಇವರು ಪರೀಕ್ಷೆ ಎದುರಿಸುವ ವಿದ್ಯಾರ್ಥಿಗಳಿಗೆ ಹೇಗೆ ಮಾರ್ಗದರ್ಶನ ನೀಡಿ ಪ್ರೇರಣೆಯ ಮಾತುಗಳನ್ನಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಡ್ ಬರೋಣ. SSLC ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ವಿದ್ಯಾರ್ಥಿಗಳು ನಿಮ್ಮ ಬಗ್ಗೆ ಹೇಗೆ ತಯಾರಿಯನ್ನು ಮಾಡ್ತಾರೆ? ನಿಜವಾಗಿ ವಿದ್ಯಾರ್ಥಿಗಳು ಆನಂದಿಸಿದ ತಯಾರಿಯಾಗಿದೆ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ CBSE ಅಲ್ಲಿ ಒಂದು ಪರೀಕ್ಷೆಗೆ ಬೇಕಾದಷ್ಟು ಕಾಲಾವಕಾಶ ಕೊಟ್ಟಿದ್ದಾರೆ. ಮತ್ತೆ ವಿದ್ಯಾರ್ಥಿಗಳು ಮಾನಸಿಕವಾಗಿ ಇದಕ್ಕೆ ತಯಾರಾಗಿದ್ದಾರೆ. ಈ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆ ಎಂಬುದು ಉಂಟಲ್ಲ, ಅದು ಅವರಿಗೆ ಆ ವಿಷಯ ಎಷ್ಟು ಅರ್ಥವಾಗಿದೆ ಎಂಬುದು ಇಂಪಾರ್ಟೆಂಟ್ ಹೊರತು ನನಗೆ ಎಷ್ಟು ನೆನಪು ಉಂಟು ಅಂತಲ್ಲ. ಆದ ಕಾರಣ ನಾನು ಹೇಳಿದಷ್ಟೇ, ಮಕ್ಕಳು ಓದಿದನ್ನು ಮನವರಿಕೆ ಮಾಡುತ್ತಾ ಮರುಕಳಿಸುತ್ತಾ ಅದನ್ನು ಆನಂದದಿಂದ ಅದು ಬರೀತಿದ್ದಾರೆ. SSLC ಎಕ್ಸಾಮ್ ಆದ್ಮೇಲೆ ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ಇರ್ತದೆ, ಮುಂದೆ ಏನು ಅನ್ನೋದು. ಈ ಬಗ್ಗೆ ನೀವು ಹೇಳಿ. ಆ ಸ್ಟ್ರೆಂತ್ ಅನ್ನು ಅರ್ಥ ಮಾಡಿದ್ದಾರೆ. ನಾನು ಹೇಳೋದಿಷ್ಟೇ ವಿದ್ಯಾರ್ಥಿಗಳಿಗೆ, ನೀವು ಯಾವುದ್ರಲ್ಲಿ ಸ್ಟ್ರಾಂಗ್ ಇದ್ದಾರೆ, ನಿಮಗೆ ಯಾವ ಆಪ್ಟಿಟ್ಯೂಡ್ ಇಷ್ಟ ಇದೆ ಅದಕ್ಕೆ ಹೋಗಿ. ಸಪೋಸ್ ಒಂದು ಹುಡುಗನಿಗೆ ಭಾಷೆಯು ಬಹಳ ಸ್ಟ್ರಾಂಗ್ ಆಗಿದ್ರೆ ಅವನು ಖಂಡಿತ ಭಾಷಾ ಬಾಧೆಗೆ ಹೋಗ್ಲಿ, ಅವನು ಆಗ ವಿಜ್ಞಾನಕ್ಕೆ ಹೋಗುದು ಬೇಡ. ಯಾಕಂದ್ರೆ ಕಲಿಕೆ ಎಂಬುದು ಒಳ್ಳೆಯ ಸಂತೋಷದ ವಾತಾವರಣ ಕೊಡಬೇಕೆ ಹೊರತು ಕಷ್ಟಪಟ್ಟು ಕಲಿಯುವುದಲ್ಲ, ಇಷ್ಟಪಟ್ಟು ಕಲಿಯುವುದು ಆಗಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಈ ಇತ್ತೀಚಿನಲ್ಲಿ ಬಹಳ ಮಾನವ ಸಂಪನ್ಮೂಲ ಬಹಳ ಇದೆ ನಮ್ಮಲ್ಲಿ, ಅದಕ್ಕೆ ಅವಕಾಶವೂ ಅಷ್ಟೇ ಇದೆ. ಆದರೆ ಅವಕಾಶವನ್ನು ಬಳಸುವುದರಲ್ಲಿ ಮಾತ್ರ ನಾವು ಮುಂದುವರಿಬೇಕಾಗಿದೆ ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ ತುಂಬಾ ಮಾರ್ಕ್ ಸಿಕ್ಕಿದೆ, ಸೈನ್ಸ್ ಅಂತ ಕೊಡ್ಬೇಕಾಗಿಲ್ಲ. ನಾನು ಪುನಃ ಹೇಳ್ತೇನೆ, ನಿಮಗೆ ಹೆಚ್ಚು ಮಾರ್ಕ್ ಅಂತಲ್ಲ, ನಿಮ್ಮ ಇಷ್ಟ ಯಾವುದು ಉಂಟು ಅದಕ್ಕೆ ಸೇರಿ. ಅದರಲ್ಲಿ ಪ್ರತಿಯೊಂದು ವಿಭಾಗದಲ್ಲಿ ಸಹ ಒಳ್ಳೆ ಡಿಮಾಂಡ್ ಇದೆ, ಯಾವ ರೀತಿಯಲ್ಲಿ ಮೇಲೆ ಕೀಳಿಲ್ಲ. ಆದರೆ ವಿದ್ಯೆಯು ಹಣ ಮಾಡುವ ಯಂತ್ರ ಆಗಬಾರದು. ಹಣವು ವಿದ್ಯೆ ಹಿಂದೆ ಬರಬೇಕು ಅಂತ ನಾವು ಆಶಿಸ್ತೇವೆ. ಪಠ್ಯದ ಜೊತೆಗೆ ವಿದ್ಯಾರ್ಥಿಗಳಿಗೆ ಪಠ್ಯೇತರ ಚಟುವಟಿಕೆಗಳು ಎಷ್ಟು ಮುಖ್ಯ ಆಗ್ತದೆ? ಇದು ಅನ್ನದೊಟ್ಟಿಗೆ ಉಪ್ಪಿನಕಾಯಿ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಪಠ್ಯೇತರ ಸಹ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ, ವಿದ್ಯೆ ಅಂತ ಹೇಳಿದ್ರೆ ಖಾಲಿ ಆ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ವಿಷಯವನ್ನು ಓದಿದ್ರೆ ಮಾತ್ರ ಅರ್ಥ ಆಗುದಿಲ್ಲ, ಅದನ್ನು ಅನುಭವಿಸಿದಾಗ ಮಾತ್ರ ಅದು ಒಂದು ವಿದ್ಯೆ ಅಂತ ಹೇಳಬಹುದು. ಆದ್ದರಿಂದ ಪಠ್ಯದೊಂದಿಗೆ ಪಠ್ಯೇತರ ಸಹ ಅವನಿಗೆ ಒಂದು ಅನುಭವವನ್ನು ಕೊಡುತ್ತೇವೆ, ಅದು ಅವನ ಮುಂದಿನ ದಾರಿಗೆ ಒಂದು ಮಾರ್ಗದರ್ಶನ ಆಗ್ತದೆ. ಯಾಕೆಂದ್ರೆ ಎಕ್ಸಾಂಪಲ್ ಕೊಡ್ತೇವೆ, ಒಂದು ಹುಡುಗ ಫುಟ್ಬಾಲ್ ಆಡ್ತೇನೆ ಅಂತ ಇಟ್ಕೊಳ್ಳಿ, ಆಡುವಾಗ ಅವ ಸೈನ್ಸ್ ಅಲ್ಲಿ ಕಲ್ತಿರ್ತಾನೆ ಮೊಮೆಂಟಮ್ ಅಂತ. ಮೊಮೆಂಟಮ್ ಅಂದ್ರೆ ಅದು ಮಾಸ್ ಮತ್ತೆ ವೆಲಾಸಿಟಿ ಇರ್ತದೆ. ಆಗ ನಾನು ಎಷ್ಟು ಕಿಕ್ ಕೊಡ್ಬೇಕು, ಯಾವ ರೀತಿ ಕೊಡ್ಬೇಕು ಎಂಬುದು ಅವನು ಮೆಂಟಲಿ ಅವನು ಕ್ಯಾಲ್ಕುಲೇಟ್ ಮಾಡ್ತದೆ. ಅದು ಪಠ್ಯೇತರದಲ್ಲಿ ಕ್ಲಾಸ್ ರೂಮಿಗೆ ಹೋಗದೆ ಸಹ ಕಲಿಲಿಕ್ಕೆ ಆಗ್ತದೆ, ಈ ಅನುಭವದಿಂದ ಕಲ್ತದ್ದು. ಶಾಲೆಯಲ್ಲಿ ಅದನ್ನು ಪುನಃ ರಿಪೀಟ್ ಮಾಡ್ಲಿಕ್ಕೆ ಆಗ್ತದೆ ಅವ್ರ ಟೀಚರ್ ಹೇಳುವಾಗ. ಆದ್ದರಿಂದ ಯಾವುದೇ ರೀತಿ ಆಗ್ಲಿ ಪಠ್ಯೇತರದಲ್ಲಿ ಆಸಕ್ತಿ ಹೊಂದಿದವರು ಪಠ್ಯದಲ್ಲೂ ಆಸಕ್ತಿ ಹೊಂದಿರ್ತಾರೆ. ಇಷ್ಟರ ತನಕ ಮಕ್ಕಳ ಹೇಳೋದಿಷ್ಟೇ, ಕೇವಲ ಓದು ಪಠ್ಯೇತರ ಯಾವುದು ಬೇಡ ಅಂತ ಹೇಳ್ಬೇಡಿ. ಹೇಳಿದರೆ ಮಕ್ಕಳಿಗೆ ಎಲ್ಲದಲ್ಲೂ ಸಹ ಇಂಟ್ರೆಸ್ಟ್ ಕಮ್ಮಿ ಆಗ್ತದೆ.
ನಾನು ನನ್ನ ಶಾಲೆಯಲ್ಲಿ ಹೇಳುವುದಾದ್ರೆ ಪಠ್ಯೇತರಲ್ಲಿ ಯಾರೆಲ್ಲ ಹುಷಾರಿದ್ದಾರೋ ಆಸಕ್ತಿ ತೋರಿಸ್ತಾರೋ ಅವರೆಲ್ಲ ಬಹಳ ಒಳ್ಳೆ ಅಂಕ ಬರೆದಿದ್ದಾರೆ. ಅದೇ ಕೆಲವು ಮಕ್ಕಳು ಅವರಿಗೆ ಇನ್ನು ಯಾವುದು ಬೇಡ, ಪಠ್ಯೇತರ ಮಾತ್ರ ಸಾಕು ಅಂತ ಹೇಳಿದವರಿದ್ದಾರೆ. ಅದು ಬೇಡ ಇದು ಬೇಡ ಅದು ಬೇಡ, ಆದರೆ ಅವನ ಅಂಕವು ಅಷ್ಟೇ ಇದೆ. ಆದ್ರೆ ಪಠ್ಯೇತರಲ್ಲಿ ಇದ್ದವರಿಗೆ ಎಲ್ಲದೂ ಸಹ ಅವ್ರ ಮೇಲೆ ಬಂದಿದೆ. ವಿದ್ಯಾರ್ಥಿಗಳೇ, ನೀವು ಪರೀಕ್ಷೆ ಬರೆಯುವ ಕ್ವಶನ್ ಪೇಪರ್ ಸಿಗುತ್ತೆ ನಿಮಗೆ. ಮೊದಲ ಒಂದು 10-15 ನಿಮಿಷ ಅದನ್ನು ಪರೀಕ್ಷೆ ಕ್ವಶನ್ ಪೇಪರ್ ಅನ್ನು ಓದ್ಲಿಕ್ಕೆ ಟೈಮ್ ಕೊಡ್ತಾರೆ. ಬಹಳ ಆನಂದವಿಟ್ಟು ಓದಿ. ನಿಮಗೆ ಯಾವ್ದು ಅರ್ಥ ಆಯಿತು ಮೊದಲು ಟಿಕ್ ಮಾಡಿ ಇಟ್ಕೊಳ್ಳಿ, ಇದು ಗೊತ್ತು ಹೇಳಿ. ಆ ಗೊತ್ತಿಲ್ಲದಕ್ಕೆ ಹೆಚ್ಚು ತಲೆ ಕೆಡಿಸಬೇಡಿ. ಯಾಕಂದ್ರೆ ನೀವು ಅದಕ್ಕೆ ತಲೆ ಕೆಡಿಸಿದಾಗ ಗೊತ್ತಿದ್ದದು ಅರ್ಧ ಮರ್ತು ಹೋಗುತ್ತದೆ. ಆದ್ದರಿಂದ ಮೊದಲು ಯಾವ್ದು ಗೊತ್ತುಂಟೋ ಅದನ್ನು ಬರಿತಾ ಹೋಗಿ. ಬರಿತಾ ಹೋದ ಹಾಗೆ ನಿಮಗೆ ತನ್ನಷ್ಟಕ್ಕೆ ಆ ಗೊತ್ತಿಲ್ಲದ ವಿಷಯ ಅಂತ ಬರ್ತದೆ. ಅಥವಾ ಕೆಲವು ವಿಷಯ ಬರಿತಾ ಹೋಗ ಮರ್ತು ಹೋಯ್ತು, ಒಮ್ಮೆ ಪಾಸ್ ಕೊಡಿ, ಇನ್ನೊಂದಕ್ಕೆ ಹೋಗಿ ಮಾಡ್ತಾ ಹೋದಾಗ ಪುನಃ ನಮಗೆ ನೆನಪು ಬರ್ತದೆ. ಒಮ್ಮೊಮ್ಮೆ ಕೆಲವು ವಿಷಯ ಕೇಳಿದ ಕೂಡ ಎಲ್ಲಿ ಉಂಟು ಗೊತ್ತಿರೋದಿಲ್ಲ, ಮನೆಯಲ್ಲಿ ಆ ಪುಸ್ತಕಗಳು ಗೊತ್ತಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಅದು ಉಂಟು ನಂಗೆ ನೆನಪು ಅಂತು, ಅದು ಅಲ್ಲಿ ಉಂಟು ಅಂತ ಹೇಳ್ತೇವೆ. ಅದೇ ರೀತಿ ಪ್ರಶ್ನೆಯಲ್ಲಿ ಸಹ ತಾವು ಆದಷ್ಟು ನಿಮ್ಗೆ ಯಾವುದು ಅರ್ಥವಾಗಿದೆ ಯಾವುದು ಕೂಡಲೇ ಬರೀರಿ. ಬರೀತಾ ಹೋದಾಗ ನಿಮಗೆ ಬಾಕಿಯೆಲ್ಲ ಆ ವಿಷಯ ನೆನಪು ಆಗ್ತದೆ. ಪುನಃ ಇನ್ನೊಂದನ್ನು ಓದಿ, ಖಂಡಿತ ಅದು ನಿಮಗೆ ನೆನಪು ಬರ್ತದೆ. ಪಬ್ಲಿಕ್ ಅಂತ ಹೇಳಿದ್ರೆ ಬೇರೆ ಏನಿಲ್ಲ, ಇನ್ನೊಂದು ಅಧ್ಯಾಪಕರು ವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂತ. ಇದು ನಿಮಗೆ ಆಲ್ರೆಡಿ ಅನುಭವ ಆಗಿದೆ. 8ನೇ ಕ್ಲಾಸ್ ಒಬ್ಬರು ಮಾಡಿದ್ದಾರೆ ವ್ಯಾಲ್ಯೂಯೇಷನ್, 9ನೇ ಕ್ಲಾಸ್ ಇನ್ನೊಬ್ರು ಮಾಡಿದ್ದಾರೆ, ಅದೇ ರೀತಿ 10ನೇ ಇನ್ನೊಬ್ರು ಮಾಡ್ತಿದ್ದಾರೆ ಅಷ್ಟೇ. ಅದರಿಂದ ಆನಂದಿಸಿ. ವಿಶ್ ಆಲ್ ದ ಬೆಸ್ಟ್. ಇವಿಷ್ಟು ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಮನೋಹರ್ ನಾಯ್ಕ್ ಇವರ ಪ್ರೇರಣೆಯ ಮಾತುಗಳು. SSLC ಪರೀಕ್ಷೆ ಬರುತ್ತಿರುವ ಎಲ್ಲಾ ವಿದ್ಯಾರ್ಥಿಗಳು ಭಯವಿಲ್ಲದೆ ಪರೀಕ್ಷೆಯನ್ನು ಬರೀಲಿ, ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಅಂಕಿತ್ ರೈ ಜೊತೆ ನಾನು ಅರ್ಚನಾ ಸಾಲ್ಯನ್, ಪತ್ರಿಕೋದ್ಯಮ ವಿಭಾಗ, ನಮ್ಮೂರ ವಾರ್ತೆ, SDMC ಉಜಿರೆ. ಅಭಿವೃದ್ಧಿಯ ಹಾದಿಯಲ್ಲಿ ಸಾಗ್ತಾ ಇರುವ ಭಾರತವು ಸದಾ ಹೊಸ ಯೋಜನೆಗಳನ್ನು ಪರಿಚಯಿಸ್ತಾ ಇದೆ. ಪ್ರಸ್ತುತವಾಗಿ ಭಾರತದ ಮುಕ್ತಮಣಿಯಾದ ಜಮ್ಮು ಕಾಶ್ಮೀರವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನಿವಾಸಿಗಳ ಪ್ರಯಾಣವನ್ನು ಸುಗಮಗೊಳಿಸಲು ಅತ್ಯಾಧುನಿಕ ಮೂಲಸೌಕರ್ಯಗಳನ್ನು ಒದಗಿಸ್ತಾ ಇದೆ. ಇದರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಹಲವು ರೀತಿಯ ಹಿಂಸೆಗಳಿಂದ ನಲುಗಿ ಹೋಗಿದ್ದ ಜಮ್ಮು ಕಾಶ್ಮೀರವೀಗ ಪ್ರವಾಸಿಗರ ಸ್ವರ್ಗವಾಗಿ ಮಾರ್ಪಾಡಾಗ್ತಿದೆ. ಪ್ರಸ್ತುತ 3 ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು 7 ಸುರಂಗಗಳು ಸೇರಿದಂತೆ ಸುಮಾರು 20,500 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳು ನಡೆಯುತ್ತಿವೆ. ಆರ್ಥಿಕ ಬೆಳವಣಿಗೆ, ಸುಧಾರಿತ ಚಲನಶೀಲತೆ ಮತ್ತು ವರ್ಧಿತ ಕಾರ್ಯತಂತ್ರದ ರಕ್ಷಣಾ ಸಾಮರ್ಥ್ಯಗಳಿಗೆ ಅವಕಾಶವನ್ನ ನೀಡುತ್ತಿದೆ. ಸೋನಾಮಾರ್ಗ್ ಸುರಂಗ ಆರ್ಥಿಕತೆಯ ಉತ್ತೇಜನ ನೀಡುವುದು ಮಾತ್ರವಲ್ಲದೆ ಭಾರತದ ಭದ್ರತಾ ವ್ಯವಸ್ಥೆಗೆ ಸೂಕ್ತ ಬೆಂಬಲ ಒದಗಿಸುತ್ತಿದೆ. ಸೇನಾ ಸಿಬ್ಬಂದಿ ಮತ್ತು ಬೆಂಗಾವಲು ವಾಹನಗಳ ಸುರಕ್ಷತಾ ಚಲನೆಗೆ ಸಹಕಾರಿಯಾಗಿದ್ದು, ಅದರ ಜೊತೆಗೆ ಸುತ್ಮಹಾದೇವ್ ಡ್ರಂಕ್ ಸುರಂಗಗಳು ಮತ್ತು ಕೆಲ್ಲಾಣಿ ನಡುವಿನ ಅಂತರವನ್ನ 100 ಕಿಲೋಮೀಟರ್ನಿಂದ 32 ಕಿಲೋಮೀಟರ್ಗೆ ಕಡಿಮೆ ಮಾಡುತ್ತಿದೆ. ಇದು ತ್ವರಿತ ಮಿಲಿಟರಿ ಸಜ್ಜುಗೊಳಿಸುವಿಕೆ ಮತ್ತು ಸರಕುಗಳ ಸಾಗಾಣಿಕೆಗೆ ಮಹತ್ವದ ಕೊಡುಗೆ ನೀಡುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ವಿಕಸಿತ ಭಾರತ ದೃಷ್ಟಿಕೋನಕ್ಕೆ ಅನುಗುಣವಾಗಿ NHIDCL ಪ್ರತಿನಿಧಿ ಜಮ್ಮು ಮತ್ತು ಕಾಶ್ಮೀರದಲ್ಲಿನ ನಮ್ಮ ಪ್ರಯತ್ನಗಳು ಎತ್ತರದ ಪ್ರದೇಶಗಳ ವಿಶಿಷ್ಟ ಸವಾಲುಗಳನ್ನು ಎದುರಿಸಲು ಸುಧಾರಿತ ಇಂಜಿನಿಯರಿಂಗ್ ಮತ್ತು ಜಾಗತಿಕ ಗುಣಮಟ್ಟಗಳಿಗೆ ಅನುಗುಣವಾಗಿದೆ. ಈ ಬೆಳವಣಿಗೆಗಳು ಪ್ರದೇಶದಾದ್ಯಂತ ತಡೆರಹಿತ ಸಾರಿಗೆಯನ್ನ ಖಚಿತಪಡಿಸುವುದಲ್ಲದೆ ವ್ಯಾಪಾರ, ಪ್ರವಾಸೋದ್ಯಮ ಮತ್ತು ಅಗತ್ಯ ಸೇವೆಗಳಿಗೆ ಸಾಮಾಜಿಕ ಆರ್ಥಿಕ ಉನ್ನತಿಗೆ ಅನುವು ಮಾಡಿಕೊಡುತ್ತದೆ. ಈ ಬೆಳವಣಿಗೆಗಳು ಅಲ್ಲಿನ ನಿವಾಸಿಗಳಿಗೆ ಪ್ರಯಾಣವನ್ನ ಸುಗಮಗೊಳಿಸುವುದಲ್ಲದೆ ಪ್ರವಾಸೋದ್ಯಮವನ್ನ ಹೆಚ್ಚಿಸುತ್ತಿದೆ. ಗಡಿ ಪ್ರದೇಶಗಳಿಗೆ ವರ್ಷ ಪೂರ್ತಿ ಸುಗಮ ಪ್ರವೇಶವನ್ನ ಖಾತ್ರಿಪಡಿಸುವ ಮೂಲಕ ರಕ್ಷಣಾ ಸನ್ನದ್ಧತೆಯನ್ನ ಬಲಪಡಿಸುತ್ತಿವೆ. ಮೂಲಸೌಕರ್ಯವನ್ನ ಬಲಪಡಿಸುವ ಮೂಲಕ NHIDCL ಜಮ್ಮು ಮತ್ತು ಕಾಶ್ಮೀರದ ಆರ್ಥಿಕ ಸಾಮರ್ಥ್ಯವನ್ನ ಅನ್ಲಾಕ್ ಮಾಡುತ್ತಿದೆ. ದೇಶದ ಈ ಸಾಧನೆಯ ಬಗ್ಗೆ ಹೆಮ್ಮೆ ಪಡೋಣ, ದೇಶ ಕಟ್ಟುವ ಕಾರ್ಯದಲ್ಲಿ ಕೈಜೋಡಿಸೋಣ. ವೈಷ್ಣವಿಕೆ, ಪತ್ರಿಕೋದ್ಯಮ ವಿಭಾಗ, SDM ಕಾಲೇಜು, ಉಜಿರೆ. ಇದೀಗ ಸಣ್ಣದೊಂದು ಬ್ರೇಕ್ನ ನಂತರ ನಮ್ಮೂರ ವಾರ್ತೆ ಮತ್ತೆ ಮುಂದುವರಿಯುತ್ತೆ. It's just a college until you step inside. But when you start exploring, you will surely realize
that it's a place where your aspirations come alive. Here, your creativity flourishes in a student-friendly environment. With infrastructure meeting the needs of every student from every stream. Why settle for ordinary when you can embark on an extraordinary journey? Are you ready to dive into endless opportunities? Join STM College Ajire. Let the journey begin. Standing here, I still feel the excitement of stepping into this place where every corner revealed endless opportunities for learning. Walking through these corridors, I can still hear the echoes of our conversation and laughter. In this learning space, it was all about exchanging ideas, each one reshaping our thought process. During every movie shoot, we captured stories we felt, learning the art of visual storytelling. Hidden in the quiet corner, this lab was a creative space. Hello, can you hear me? Was my first time holding a mic for P2C. The Student Lecture Series platform encouraged students to share their perspectives, meaningful discussions and talks. The canteen, where every cup of tea blended with laughter and gossip. The gym was hub of strength, where we recharged our energy to face the challenges ahead. Broadcasting on community radio, I felt the power of my words connecting many hearts with one voice. The college has brought me this long way, but the memories made here still feels like it was yesterday. Join STM College Ajire. Let the journey begin. ಬ್ರೇಕ್ ನಂತರ ನಮ್ಮೂರ ವಾರ್ತೆಗೆ ಸ್ವಾಗತ. ಇದೀಗ ಸ್ಪೀಡ್ ನ್ಯೂಸ್. ಉಜಿರೆ SDM ಕಾಲೇಜಿನಲ್ಲಿ ಮಾರ್ಚ್ 15ರಂದು ಹಿರಿಯ ವಿದ್ಯಾರ್ಥಿಗಳ ಸಮ್ಮಿಲನ ಕಾರ್ಯಕ್ರಮ ನಡೆಯಿತು. ಸ್ನಾತಕೋತ್ತರ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ 150ಕ್ಕೂ ಹೆಚ್ಚಿನ ಹಿರಿಯ ವಿದ್ಯಾರ್ಥಿಗಳು ಭಾಗವಹಿಸಿದ್ರು.
ಈ ಸಂದರ್ಭದಲ್ಲಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಭಾಸ್ಕರ್ ಹೆಗ್ಡೆ ಅವರನ್ನ ಹಿರಿಯ ವಿದ್ಯಾರ್ಥಿಗಳ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಮತ್ತು ಪ್ರಾಂಶುಪಾಲ ಪ್ರೊಫೆಸರ್ ವಿಶ್ವನಾಥ್ ಪಿ ಉಪಸ್ಥಿತರಿದ್ದರು. ಉಜಿರೆಯ ಎಸ್ಡಿಎಂ ಕಾಲೇಜಿನಲ್ಲಿ ರಾಷ್ಟ್ರೀಯ ವಿಚಾರ ಸಂಕಿರಣ ಮತ್ತು ಮಾಧ್ಯಮ ಪರ್ವ ಫೆಸ್ಟ್ ನಡೆಯಿತು. ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸಹಯೋಗದೊಂದಿಗೆ ಮಾರ್ಚ್ 13 ಮತ್ತು 14ರಂದು ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗ, ವಿವೋಕ್ ಡಿಜಿಟಲ್ ಮೀಡಿಯಾ ಮತ್ತು ಫಿಲ್ಮ್ ಮೇಕಿಂಗ್ ವಿಭಾಗ ಹಾಗೂ ಬೆಳ್ತಂಗಡಿಯ ಪ್ರೆಸ್ ಕ್ಲಬ್ನ ಜಂಟಿ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷೆ ಆಯೇಷಾ ಖಾನಂ, ಕಾರ್ಯದರ್ಶಿ ಸಹನಾ ಎಂ, ಶಿಕ್ಷಣ ತಜ್ಞ ಸಂಜಯ್ ಎಸ್ ಗೌಡ ಹಾಗೂ ಎಸ್ಡಿಎಂ ಇ ಸೊಸೈಟಿಯ ಕಾರ್ಯದರ್ಶಿ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಮತ್ತು ಪ್ರಾಂಶುಪಾಲರಾದ ಪ್ರೊಫೆಸರ್ ವಿಶ್ವನಾಥ್ ಪಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಉಜಿರೆಯ ಎಸ್ಡಿಎಂ ಕಾಲೇಜಿನಲ್ಲಿ ರಾಜ್ಯ ಮಟ್ಟದ ಇಂಟರ್ ಕಾಲೇಜು ಫೆಸ್ಟ್ ವೆಂಚುರಾ ಮಾರ್ಚ್ 15ರಂದು ನಡೆಯಿತು. ಕಾಲೇಜಿನ ವಾಣಿಜ್ಯ ಮತ್ತು ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ವಿಭಾಗಗಳ ಆಶ್ರಯದಲ್ಲಿ ಕಾಮರ್ಸ್ ಕ್ಯಾಂಪಸ್ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಐಕ್ಯುಎಸ್ಸಿ ಸಂಯೋಜಕ ಗಜಾನನ ಆರ್ ಭಟ್, ವಾಣಿಜ್ಯ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ರತ್ನಾವತಿ ಕೆ, ಕಾರ್ಯಕ್ರಮದ ಸಂಯೋಜಕರಾದ ವಿನುತಾ ಡಿಎಂ ಮತ್ತು ಗುರುರಾಜ್ ಜಿಕೆ ಹಾಗೂ ವಿವಿಧ ವಿಭಾಗಗಳ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಮತ್ತು ವಿವಿಧ ಕಾಲೇಜುಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಬೆಳ್ತಂಗಡಿ ರೋಟರಿ ಕ್ಲಬ್ ಸಹಯೋಗದಲ್ಲಿ ಉಜಿರೆಯ ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆಗೆ HPV ಲಸಿಕಾಕರಣ ಶಿಬಿರ ನಡೆಯಿತು. ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಪ್ರಿಯಾಂಕಾ ಜಯದೇವ್ ಲಸಿಕೆಯ ಮಹತ್ವವನ್ನು ಜನರಿಗೆ ತಿಳಿಸಿದರು. ಒಟ್ಟಾರೆಯಾಗಿ 112 ಶಿಬಿರಾರ್ಥಿಗಳು ಮಾರ್ಚ್ 15ರಂದು ಲಸಿಕೆ ಪಡೆದುಕೊಳ್ಳುವ ಮೂಲಕ ಪ್ರಯೋಜನವನ್ನು ಪಡೆದುಕೊಂಡರು. ಉಜಿರೆಯ ಎಸ್ಡಿಎಂ ಶಿಕ್ಷಣ ಮಹಾವಿದ್ಯಾನಿಲಯಕ್ಕೆ 100% ಫಲಿತಾಂಶ ಲಭಿಸಿದೆ. 2025ರ ಫೆಬ್ರವರಿಯಲ್ಲಿ ನಡೆದ ದ್ವಿತೀಯ ಹಾಗೂ ಚತುರ್ಥ ಸೆಮಿಸ್ಟರ್ನ BEd ಪರೀಕ್ಷೆಯಲ್ಲಿ ಉಜಿರೆಯ ಶಿಕ್ಷಣ ಸಂಸ್ಥೆಯು 100% ಫಲಿತಾಂಶವನ್ನು ಪಡೆದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ದ್ವಿತೀಯ ಸೆಮಿಸ್ಟರ್ ಪರೀಕ್ಷೆಗೆ ಹಾಜರಾದ ಒಟ್ಟು 49 ವಿದ್ಯಾರ್ಥಿಗಳಲ್ಲಿ 47 ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಹಾಗೂ 2 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದಾರೆ. ಚತುರ್ಥ ಸೆಮಿಸ್ಟರ್ನ ಪರೀಕ್ಷೆಗೆ ಹಾಜರಾದ ಎಲ್ಲ 50 ವಿದ್ಯಾರ್ಥಿಗಳು ಕೂಡ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಸಂಸ್ಥೆಯ ಆಡಳಿತ ಮಂಡಳಿ, ಪ್ರಾಂಶುಪಾಲ ಸಂತೋಷ್ ಸಲ್ಡಾನ ಹಾಗೂ ಉಪನ್ಯಾಸಕ ವೃಂದದವರು ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು. ಇವಿಷ್ಟು ಈ ವಾರದ ಪ್ರಮುಖ ಸುದ್ದಿಗಳು. ವಾರದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಮ್ಮೂರ ವಾರ್ತೆ.